ಹಾಯ್ ಫ್ರೆಂಡ್, ನಾನು ನಿಮ್ಮ ಕ್ಲೇಶ್. ಆ, ಈ ಒಂದು ವಿಡಿಯೋದಲ್ಲಿ ಯಾವ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತಂದರೆ, ಒಟ್ಟು ಉತ್ಪನ್ನ, ಸೀಮಾಂತ ಉತ್ಪನ್ನ ಮತ್ತು ಹಾಗೂ ಸರಾಸರಿ ಉತ್ಪನ್ನಗಳ ರೇಖೆಗಳ ಆಕಾರ ರೇಖೆಗಳ ಆಕಾರದ ಬಗ್ಗೆ ಇವತ್ತು ಡಿಸ್ಕಸ್ ಮಾಡಲಿಕ್ಕೆ ಅಂತ ಬಂದಿರತಕ್ಕಂಥದ್ದು. ಹಾಗಾಗಿ ಒಟ್ಟು ಉತ್ಪನ್ನ ಅಂದರೆ ಏನು? ಒಟ್ಟು ಉತ್ಪನ್ನ ಅಂದರೆ ಇತರ ಎಲ್ಲ ಆದಾನಗಳ ಬಳಕೆಯನ್ನು ಸ್ಥಿರವಾಗಿಟ್ಟುಕೊಂಡು ಒಂದು ಆದಾನದ ಬಳಕೆಯ ಪ್ರಮಾಣವನ್ನು ಹೆಚ್ಚಿಸಿದಂತೆ ಉತ್ಪನ್ನದ ಪ್ರಮಾಣವು ಹೆಚ್ಚಳವಾಗುತ್ತದೆ. ಆದ್ದರಿಂದ ಒಟ್ಟು ಉತ್ಪನ್ನ ರೇಖೆ ಧನಾತ್ಮಕ ಗತಿಯಲ್ಲಿ ಅಥವಾ ಧನಾತ್ಮಕವಾಗಿ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತದೆ. ಧನಾತ್ಮಕ ಗತಿಯನ್ನು ಹೊಂದಿರುವಂತಹ ರೇಖೆಯಾಗಿರುತ್ತದೆ. ಒಟ್ಟು ಉತ್ಪನ್ನ ಅಂದರೆ ಇತರ ಎಲ್ಲ ಆದಾನಗಳನ್ನು ಬಳಕೆಯನ್ನು ಸ್ಥಿರವಾಗಿಟ್ಕೊಂಡು ಒಂದನ್ನು ಮಾತ್ರ ಹೆಚ್ಚಳ ಮಾಡ್ತಾ ಹೋದರೆ ಒಟ್ಟು ಉತ್ಪನ್ನದ ಪ್ರಮಾಣ ಹೆಚ್ಚಳವಾಗ್ತದೆ. ಒಟ್ಟು ಉತ್ಪನ್ನ ಏನಾಗುತ್ತದೆ, ಧನಾತ್ಮಕವಾಗಿ ಏನಾಗುತ್ತೆ, ಏರಿಕೆ ಆಗೋದನ್ನು ನಾವು ಕಾಣ್ಬೋದು. ಇಲ್ಲಿ ನೋಡ್ಬೋದು ನಾವು. ಒಟ್ಟು ಉತ್ಪನ್ನದ ರೇಖೆ ಇಲ್ಲಿ ನೋಡಿ, ಓ ಪಾಯಿಂಟಿಂದ ಏನಾಗಿದೆ ಇದು, ಎಡದಿಂದ ಬಲಕ್ಕೆ ಏನಾಗಿದೆ, ಏರ್ಕೊಂಡು ಹೋಗಿದೆ. ಅದಾದಮೇಲೆ ಒಂದು ಹಂತದ ನಂತರ ಏನಾಗುತ್ತೆ, ಮತ್ತೆ ಇದು ಡೌನ್ಫಾಲ್ ಆಗುತ್ತೆ. ಈ ರೀತಿ ಮುಂದಕ್ಕೆ ಬರುತ್ತೆ. ಇಳಿಮುಖ ಆಗ್ತದೆ. ಏರಿ ಒಂದು ಹಂತದ ನಂತರ ಇಳಿಮುಖ ಆಗ್ತಾ ಹೋಗ್ತದೆ. ಅದನ್ನು ನಾವು ನೋಡ್ಬೋದು. ಇಲ್ಲಿ ರೇಖಾಚಿತ್ರದ OX ಅಕ್ಷದಲ್ಲಿ ಏನು OX ಅಕ್ಷ ಶ್ರಮವನ್ನು, ಕರೆಕ್ಟ್, OX ಅಕ್ಷದಲ್ಲಿ ಶ್ರಮವನ್ನು, OY ಅಕ್ಷದಲ್ಲಿ ಉತ್ಪನ್ನವನ್ನು, ಇಲ್ಲಿ ಕ್ರಮ ಅಂತ ಆಗ್ಬಿಟ್ಟಿದೆ, ಶ್ರಮ ಆಗಬೇಕು. OY ಅಕ್ಷದಲ್ಲಿ ಉತ್ಪನ್ನವನ್ನು, ಇಲ್ಲಿ ಉತ್ಪನ್ನ ಪ್ರೊಡಕ್ಷನನ್ನು ಇಂಡಿಕೇಟ್ ಮಾಡ್ತಾ ಇದೆ, ಇಲ್ಲಿ ಲೇಬರನ್ನು ಇಂಡಿಕೇಟ್ ಮಾಡ್ತಾ ಇದೆ OX ಆಕ್ಸಿಸಲ್ಲಿ. ಇಲ್ಲಿ ನಾವು ಇತರ ಎಲ್ಲ ಆದಾನಗಳನ್ನ ಸ್ಥಿರವಾಗಿಟ್ಕೊಂಡು, ಅಂದರೆ ನೋಡಿ, ಇಲ್ಲಿ ಬಂಡವಾಳವನ್ನು ಸ್ಥಿರವಾಗಿಟ್ಟಿದ್ದೀವಿ. 4 ಯೂನಿಟ್, ಎಲ್ಲದರಲ್ಲೂ 4 ಯೂನಿಟ್, ಇದು ನೋ ಚೇಂಜಸ್ ಇಲ್ಲ. ಆದರೆ ಇಲ್ಲಿ ಏನು ಚೇಂಜಸ್ ಆಗಿದೆ ನೋಡೋದಾದರೆ, ಶ್ರಮದ ಪ್ರಮಾಣ ಮಾತ್ರ, ಶ್ರಮದ ಯೂನಿಟ್ ಮಾತ್ರ ಚೇಂಜ್ ಆಗಿದೆ. ನಾವೇನು ಮಾಡಿದ್ದೀವಿ, ಒಂದೊಂದೇ ಯೂನಿಟ್ನಷ್ಟು ರೈಸ್ ಮಾಡ್ಕೊಳ್ತಾ ಹೋಗಿದ್ದೀವಿ. ಅದೇ ರೀತಿ ಟೋಟಲ್ ಪ್ರೊಡಕ್ಷನ್ ಕೂಡ ಏನಾಗ್ತಾ ಹೋಗಿದೆ, ರೈಸ್ ಆಗ್ತಾ ಹೋಗಿದೆ. ಟೋಟಲ್ ಪ್ರೊಡಕ್ಷನ್ ಒಂದು ಹಂತದವರೆಗೆ ರೈಸ್ ಆಗ್ತಾ ಹೋಗುತ್ತೆ. ಏರುಮುಖ ಗತಿಯಲ್ಲಿ ಒಂದು ಹಂತದವರೆಗೆ ರೈಸ್ ಆಗ್ತಾ ಹೋಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಒಂದು ಹಂತ ದಾಟಿದ ನಂತರ ಇಳಿಮುಖ ಗತಿಯಲ್ಲಿ ಅಥವಾ ಇಳಿಮುಖ ದರದಲ್ಲಿ ಏನಾಗುತ್ತೆ, ರೈಸ್ ಆಗುತ್ತೆ. ಇಳಿಮುಖ ದರದಲ್ಲಿ ನೋಡಿ, ಇಲ್ಲಿ 10ರಿಂದ 24 ಡಿಫ್ರೆನ್ಸ್ ಎಷ್ಟು, 14. 24ರಿಂದ 40 ಡಿಫ್ರೆನ್ಸ್ ಎಷ್ಟು, 16. 40ರಿಂದ 50 ಡಿಫ್ರೆನ್ಸ್ ಎಷ್ಟು, 10. 50ರಿಂದ 56 ಡಿಫ್ರೆನ್ಸ್ ಎಷ್ಟು, 6. ಈ ರೀತಿ ಏನಾಗುತ್ತೆ, ಇಳಿಮುಖ ದರ ಸ್ಟಾರ್ಟಿಂಗ್ ಸ್ವಲ್ಪ ಜಾಸ್ತಿ ಇರುತ್ತೆ, ಆಮೇಲೆ ಹೋಗ್ತಾ 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 ಇಳಿಮುಖ ಆಗ್ತಾ ಹೋಗುತ್ತೆ. ಇಳಿಮುಖ ದರದಲ್ಲಿ ಏರಿಕೆ ಆಗ್ತಾ ಹೋಗುತ್ತೆ. ಇಳಿಮುಖ ದರದಲ್ಲಿ ಏರಿಕೆ ಆಗ್ತಕ್ಕಂಥದ್ದು ಒಟ್ಟು ಉತ್ಪನ್ನ. ಇಲ್ಲಿ ನೋಡ್ಬೋದು ನೀವು, ಇತರ ಎಲ್ಲ ಆದಾನಗಳನ್ನು ಸ್ಥಿರವಾಗಿಟ್ಟುಕೊಂಡು ಶ್ರಮದ ಘಟಕವನ್ನು ಮಾತ್ರ ಹೆಚ್ಚಿಸಿದಾಗ ಉತ್ಪನ್ನದ ಪ್ರಮಾಣ TP ರೇಖೆಯನ್ನು ಸೂಚಿಸುತ್ತದೆ. ಮೇಲ್ಮುಖವಾಗಿ ಚಲಿಸುವಂಥ ಧನಾತ್ಮಕ ಗತಿ TP ರೇಖೆಯು ಶ್ರಮದ ಬಳಕೆ ಹೆಚ್ಚಿದಂತೆ ಉತ್ಪನ್ನದ ಮಟ್ಟವು ಏರಿಕೆಯಾಗುತ್ತೆ ಎಂದು ತಿಳಿಸುತ್ತದೆ. TP ಎಡದಿಂದ ಬಲಕ್ಕೆ, ಇದು ಎಡಭಾಗ, ಇದು ಬಲಭಾಗ. ಎಡದಿಂದ ಬಲಕ್ಕೆ ಏನಾಗಿದೆ, ಏರುಮುಖ ಆಗ್ತಿದೆ, ಆಯಿತಾ. ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಚಲಿಸಿರ್ತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಚಲಿಸುವಂಥ ಧನಾತ್ಮಕ ಇಳಿಜಾರಿನ ರೇಖೆ, ಧನಾತ್ಮಕವಾಗಿ ಇಳಿಮುಖ ದರದಲ್ಲಿ ಏರಿಕೆ ಆಗ್ತದೆ. ಇಳಿಮುಖ ದರದಲ್ಲಿ ಏರಿಕೆ ಆಗ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಯಾವುದು ಅಂತಂದರೆ, ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ. ಇಲ್ಲಿ ಏನಾಗಿದೆ ಅಂತ ನೋಡಿದ್ರೆ, ಆದಾನದ ಪ್ರಮಾಣ ಹೆಚ್ಚಿಸುತ್ತಾ ಹೋದಂತೆ ಸೀಮಾಂತ ಉತ್ಪನ್ನ MP-ಯು ಆರಂಭದಲ್ಲಿ ಹೆಚ್ಚಳವಾಗುತ್ತದೆ. MP ಏನಾಗುತ್ತೆ, ಆರಂಭದಲ್ಲಿ ರೈಸ್ ಆಗುತ್ತೆ. ನೋಡಿ, ಆರಂಭದಲ್ಲಿ ಎಷ್ಟು ರೈಸ್ ಆಗಿದೆ, ಅದಾದಮೇಲೆ ಏನಾಗುತ್ತೆ, ಇಳಿಮುಖ ಆಗ್ತದೆ. ಆರಂಭದಲ್ಲಿ ಹೆಚ್ಚಳವಾಗುತ್ತದೆ ಮತ್ತು ನಿರ್ದಿಷ್ಟ ಮಟ್ಟದ ಬಳಕೆಯ ನಂತರ ಸೀಮಾಂತ ಉತ್ಪನ್ನ ರೇಖೆಯು ಅಥವಾ ಸೀಮಾಂತ ಉತ್ಪನ್ನವು ಕಡಿಮೆ ಆಗುತ್ತದೆ. ನಿರ್ದಿಷ್ಟ ಬಳಕೆ ನಂತರ ಒಂದು ಪಾಯಿಂಟ್, ಇದು P ಪಾಯಿಂಟ್ ಇದೆಯಲ್ಲ, ಈ ಒಂದು ಪಾಯಿಂಟ್ ನಂತರ, ಈ P ಪಾಯಿಂಟ್ ನಂತರ ಏನಾಗುತ್ತೆ, ಕಡಿಮೆ ಆಗಲು ಪ್ರಾರಂಭಿಸುತ್ತೆ. ಅಲ್ಲಿಂದ ನೆಕ್ಸ್ಟ್ ಏನಾಗಿದೆ, ಇಳಿಕೆ ಆಗಿದೆ, ಆಯಿತಾ. ಕಡಿಮೆ ಆಗಲು ಪ್ರಾರಂಭಿಸುತ್ತದೆ. ಆದ್ದರಿಂದ MP
ಎಂ ಪಿ ತಲೆ ಕೆಳಗಂತ ಯು ಆಕಾರವನ್ನು ಹೊಂದಿರುತ್ತದೆ. ಹಾಗೆಯೇ ಸರಾಸರಿ ಉತ್ಪನ್ನ ಎ ಪಿಯು ಎಂ ಪಿಯ ಸರಾಸರಿ ಅಂತಿದ್ದು ಅದು ಸಹ ಹೆಚ್ಚುತ್ತದೆ. ಅದು ಸಹ ಎ ಪಿ ಏನಾಗುತ್ತೆ, ಪ್ರಾರಂಭದಲ್ಲಿ ಹೆಚ್ಚಳ ಆಗ್ತದೆ. ನೋಡಿ, ಇಲ್ಲಿ ಹೆಚ್ಚಳ ಆಗಿದೆ, ಅದಾದಮೇಲೆ ಒಂದು ಹಂತದ ನಂತರ ಇಳಿಮುಖ ಆಗಿದೆ. ಇದು ಏನಾಗಿದೆ, ಎಂ ಪಿ ಒಂದು ಹಂತದವರೆಗೆ ಹೆಚ್ಚಳವಾಗಿ ನೋಡಿ, ಇಲ್ಲಿಂದ ಈ ಪಾಯಿಂಟಿಂದ ಏನಾಗುತ್ತೆ, ಇಳಿಮುಖ ಆಗುತ್ತೆ. ಇಲ್ಲಿ ಯಾವ ಎರಡೂ ಇಂಟರ್ಸೆಕ್ಟ್ ಆಗ್ತಾವಲ್ಲ, ಎ ಪಿ ಮತ್ತು ಎಂ ಪಿ ಇಂಟರ್ಸೆಕ್ಟ್ ಆಗೋಂಥ ಜಾಗ ಇದು ಸಮತೋಲನ ಬಿಂದು ಅಂತ ಕರಿತೀವಿ, ಅಥವಾ ಸಮತೋಲನ ಸ್ಥಿತಿ, ಸಮತೋಲನ ಪ್ರಮಾಣ ಅಂತ ಕರಿತೀವಿ ಆಯ್ತಾ. ನೆಕ್ಸ್ಟ್ ನೋಡೋದಾದ್ರೆ ತಲೆ ಕೆಳಗಂತ ಯು ಆಕಾರದಲ್ಲಿ ಇರತಕ್ಕಂಥದ್ದು, ಮತ್ತು ಎ ಪಿ ಯು ಎಂ ಪಿ ಎ ಸರಾಸರಿ ಅಂತಿದ್ದು ಅದು ಸಹ ಹೆಚ್ಚುತ್ತದೆ. ಆದರೆ ಎಂ ಪಿಗಿಂತ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚುವುದಾದ್ದರಿಂದ ಯಾವುದು, ಎ ಪಿ ಎಂ ಪಿಗಿಂತ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚುವುದಾದ್ದರಿಂದ ಎಂ ಪಿ ರೇಖೆಯ ಕೆಳಭಾಗದಲ್ಲಿ ಎ ಪಿ ರೇಖೆ ಇರುತ್ತದೆ. ನಿರ್ದಿಷ್ಟ ಹಂತದ ನಂತರ ಎಂ ಪಿ ಇಳಿಯಲಾರಂಭಿಸುತ್ತದೆ, ಎ ಪಿಯು ಇಳಿಯಲು ಆರಂಭಿಸುತ್ತದೆ. ಆದರೆ ಎಂ ಪಿ ಇಳಿಕೆ ಎ ಪಿ ಇಳಿಕೆಗಿಂತ ಅಥವಾ ಎ ಪಿಗಿಂತಲೂ ಹೆಚ್ಚು ಇರುತ್ತದೆ, ಅಥವಾ ಎ ಪಿ ಇಳಿಕೆಗಿಂತಲೂ ಕೂಡ ಹೆಚ್ಚಾಗಿರುತ್ತದೆ. ಎಂ ಪಿ ರೇಖೆಯ ಮೇಲ್ಭಾಗದಲ್ಲಿ ಎ ಪಿ ರೇಖೆ ಇರುತ್ತದೆ. ಎ ಪಿಯು ತಲೆ ಕೆಳಗಂತ ಯು ಆಕಾರವನ್ನು ಹೊಂದಿದ್ದರಿಂದ ಎಂ ಪಿ ವಕ್ರರೇಖೆಯು ಎ ಪಿ ವಕ್ರರೇಖೆಯ ಗರಿಷ್ಠ ಬಿಂದುವಿನಲ್ಲಿ ಮೇಲಿಂದ ಛೇದಿಸುತ್ತದೆ. ಈ ರೀತಿಯಾಗಿ ಎಂ ಪಿ ಮತ್ತು ಎ ಪಿ ರೇಖೆಗಳು ತಲೆ ಕೆಳಗಂತ ಯು ಆಕಾರವನ್ನು ಹೊಂದಿರುತ್ತದೆ. ನೋಡಿ, ಒಂದು ಉದ್ಯಮ ಸಂಸ್ಥೆ ಪ್ರಾರಂಭದ ಹಂತದಲ್ಲಿ ಏನಾಗುತ್ತದೆ ಅಂದರೆ ಎಂ ಪಿ ಮತ್ತು ಎ ಪಿಗಳು, ಒಂದು ಉದ್ಯಮ ಸಂಸ್ಥೆ ಎಂ ಪಿ ಮತ್ತು ಎ ಪಿಗಳು ರೈಸ್ ಆಗ್ತಾ ಹೋಗ್ತದೆ. ಒಂದು ಹಂತದವರೆಗೆ ರೈಸ್ ಆಗ್ತದೆ. ಎಂ ಪಿ ಕೂಡ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ಎರಡೂ ಕೂಡ ರೈಸ್ ಆಗ್ತವೆ, ಒಂದು ಹಂತದವರೆಗೆ ರೈಸ್ ಆಗ್ತವೆ. ನೋಡಿ, ಇಲ್ಲಿ ಎಂ ಪಿ ಪ್ರಾರಂಭದಲ್ಲಿ ತುಂಬ ಜಾಸ್ತಿ ರೈಸ್ ಆಗುತ್ತೆ. ಪ್ರಾರಂಭದಲ್ಲಿ ಎಂ ಪಿ ಏನಾಗಿರ್ತದೆ, ಪ್ರಾರಂಭದಲ್ಲಿ ಎಂ ಪಿ ಗ್ರೇಟರ್ ದೆನ್ ಎ ಪಿ ಆಗಿರ್ತದೆ. ಎ ಪಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಏರುಮುಖ ಆಗುತ್ತೆ, ಅದು ಏರಿಕೆ ಆಗ್ತಾ ಹೋಗ್ತದೆ, ಹೆಚ್ಚಳ ಆಗ್ತಾ ಹೋಗ್ತದೆ. ಸರಾಸರಿ ಉತ್ಪನ್ನಕ್ಕಿಂತ ಸೀಮಾಂತ ಉತ್ಪನ್ನ ಪ್ರಾರಂಭದಲ್ಲಿ ಏನಾಗುತ್ತೆ, ಸರಾಸರಿ ಉತ್ಪನ್ನಕ್ಕಿಂತಲೂ ಸೀಮಾಂತ ಉತ್ಪನ್ನ ಜಾಸ್ತಿ ಇರುತ್ತದೆ ಪ್ರಾರಂಭದಲ್ಲಿ. ಅದಾದ ನಂತರ ಒಂದು ಹಂತದ ನಂತರ ಎಂ ಪಿ ಕೂಡ ಇಳಿಯೋಕ್ಕೆ ಆರಂಭಿಸುತ್ತೆ, ಕಡಿಮೆ ಆಗುತ್ತೆ ಆಯಿತಾ. ಇಲ್ಲಿ ಏನಾಗುತ್ತೆ, ಪ್ರಾರಂಭದಲ್ಲಿ ಎ ಪಿ ಅಂದರೆ ಸರಾಸರಿ ಉತ್ಪನ್ನ ಎಂ ಪಿಗಿಂತ ಕಡಿಮೆ ಇರ್ತದೆ, ಬಟ್ ಇದು ಕೂಡ ಏರುಮುಖ ಗತಿಯಲ್ಲಿ ಇರ್ತದೆ ಅಥವಾ ರೈಸ್ ಆಗ್ತಾ ಹೋಗುತ್ತೆ. ಒಂದು ಹಂತದ ನಂತರ ನೋಡಿ, ಇವೆರಡೂ ಇಲ್ಲಿ ಇಂಟರ್ಸೆಕ್ಟ್ ಆಗ್ತವೆ, ಪಿ ಬಿಂದುವಿನಲ್ಲಿ ಇಂಟರ್ಸೆಕ್ಟ್ ಆಗ್ತವೆ. ಇದನ್ನು ನಾವು ಇಲ್ಲಿ ಗರಿಷ್ಠ ಬಿಂದು ಅಂತ ಕರೆದೀನಿ. ನೋಡಿ, ಗರಿಷ್ಠ ಬಿಂದುವಿನಲ್ಲಿ ಏನಾಗುತ್ತೆ, ಎಂ ಪಿ ಎ ಪಿಯನ್ನು ಮೇಲಿಂದ ಛೇದಿಸುತ್ತೆ. ಒಂದು ಹಂತ ದಾಟಿದ ನಂತರ ಈ ಒಂದು ಏನು ಪ್ರಮಾಣ ಇದೆಯಲ್ಲ, ಈ ಪ್ರಮಾಣ ದಾಟಿದ ನಂತರ ಅಥವಾ ಪಿ ಬಿಂದುವಿನ ದಾಟಿದ ನಂತರ ಏನಾಗುತ್ತೆ, ಎಂ ಪಿ ತುಂಬ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಎಷ್ಟು ಕಡಿಮೆ ಆಗುತ್ತೆ ಅಂದರೆ ಸರಾಸರಿ ಉತ್ಪನ್ನಕ್ಕಿಂತನೂ ಕಡಿಮೆ ಆಗುತ್ತೆ. ಆವಾಗ ಏನಾಗುತ್ತೆ, ಈ ಸ್ಟೇಜಲ್ಲಿ ಈ ಕಡೆ ಭಾಗದ ಸ್ಟೇಜಲ್ಲಿ ಏನಿದೆಯಲ್ಲ, ಈ ಸ್ಟೇಜಲ್ಲಿ ಎ ಪಿಗಿಂತ ಎಂ ಪಿ ತುಂಬ ಕಡಿಮೆ ಇರುತ್ತದೆ. ಹಾಗಾಗಿ ಎ ಪಿ ರೇಖೆಯ ಕೆಳಭಾಗದಲ್ಲಿ ಎಂ ಪಿ ಬರ್ತದೆ. ಎ ಪಿ ರೇಖೆಯ ಕೆಳಭಾಗದಲ್ಲಿ ಈ ಭಾಗದಲ್ಲಿ ಎ ಪಿ ರೇಖೆಗಿಂತ ಎಂ ಪಿ ಅದರ ಕೆಳಭಾಗದಲ್ಲಿ ಬರ್ತಕ್ಕಂಥ ನಾವಿಲ್ಲಿ ಕಾಣ್ಬೋದು ನೋಡಿ ಆಯ್ತಾ. ಹಾಗಾಗಿ ಇದರ ಹಂತ ಒಂದು ಸಮತೋಲನ ಅಥವಾ ಗರಿಷ್ಠ ಬಿಂದುವಿನ ನಂತರದ ಹಂತವನ್ನು ಏನಂತ ಕರಿತೀವಿ ಅಂದರೆ ಎಂ ಪಿ ಲೆಸ್ ದೆನ್ ಎ ಪಿ. ಇದು ಪ್ರಾರಂಭದ ಹಂತ, ಇದು ನೆಕ್ಸ್ಟ್ ಮುಂದಿನ ಹಂತ, ಇದು ಸಮತೋಲನ ಹಂತ, ಸಮತೋಲನ ಬಿಂದುಗಿಂತ ಮುಂಚೆ ಏನಾಗಿರುತ್ತದೆ, ಎಂ ಪಿ ಗ್ರೇಟರ್ ದೆನ್ ಎ ಪಿ ಆಗಿರ್ತದೆ. ಸಮತೋಲನ ಬಿಂದುವಿನಲ್ಲಿ ಏನಾಗಿರ್ತದೆ, ಎಂ ಪಿ ಇಸ್ ಈಕ್ವಲ್ ಟು ಎ ಪಿ ಆಗಿರ್ತದೆ. ಸಮತೋಲನ ಬಿಂದುವಿನ ನಂತರ ಏನಾಗಿರ್ತದೆ, ಎಂ ಪಿ ಲೆಸ್ ದೆನ್ ಎ ಪಿ ಆಗಿರ್ತದೆ ಆಯಿತಾ. ಲೆಸ್ ದೆನ್ ಎ ಪಿ ಆಗಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಇದಿಷ್ಟು ಒಟ್ಟು ಉತ್ಪನ್ನ ರೇಖೆ, ಸೀಮಾಂತ ಉತ್ಪನ್ನ ರೇಖೆ, ಸರಾಸರಿ ಉತ್ಪನ್ನ ರೇಖೆಯನ್ನು ವಿವರಿಸ್ತಕ್ಕಂತಹ ಒಂದು ಗ್ರಾಫು ಆಯಿತಾ. ಈ ಭಾಗ ಏನಾಗಿರುತ್ತೆ, ಈ ಭಾಗದಲ್ಲಿ ಎಂ ಪಿ ಗ್ರೇಟರ್ ದೆನ್ ಎ ಪಿ ಆಯಿತಾ. ಈ ಭಾಗದಲ್ಲಿ ಪಿ ಬಿಂದುವಿನಲ್ಲಿ ಎಂ ಪಿ ಈಸ್ ಈಕ್ವಲ್ ಟು ಎ ಪಿ. ಈ ಭಾಗದಲ್ಲಿ ಏನಾಗುತ್ತೆ, ಎಂ ಪಿ ಲೆಸ್ ದೆನ್ ಎ ಪಿ. ಇದನ್ನು ನಾವಿಲ್ಲಿ ಕಾಣ್ತಕ್ಕಂಥದ್ದು ನಾವು ನೋಡ್ಬೋದು. ಇದಿಷ್ಟು ಈ ಒಂದು
ಒಂದು ಏನು ಒಟ್ಟು ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನದ ರೇಖೆಗಳಿಗೆ ಸಂಬಂಧಪಟ್ಟಂತಹ ಟಾಪಿಕ್ ಆಗಿರುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು. ಸೊ ಕ್ವಶನ್ 6 ಮಾರ್ಕ್ಸಿಗೆ ಕೇಳಬಹುದು, ಹೇಳೋಕ್ಕಾಗಲ್ಲ. ಸೊ ಓದ್ಕೊಳ್ಳಿ ಆಯಿತಾ, ಇದನ್ನು ಒಂಚೂರು ನೋಡ್ಕೊಳ್ಳಿ. ಸೊ ಓದಲಿಕ್ಕೆ ಪ್ರಯತ್ನ ಮಾಡ್ಕೊಳ್ಳಿ. ನೋಡಿ, ಇನ್ನೇನಾದ್ರು ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡಿ, ಕಾಮೆಂಟ್ಸ್ ಮಾಡಿ ಅಂತ. ನೋಡಿ ಇಲ್ಲಿ ಸೊ ಏನಾಗಿದೆ ಅಂದರೆ, ಒಂದು ಹಂತದವರೆಗೆ ನೋಡಿ MP ಮತ್ತು AP ರೇಖೆಗಳು ಒಂದು ಹಂತದವರೆಗೆ ರೈಸ್ ಆಗ್ತಾ ಹೋಗ್ತವೆ. ನೋಡಿ ಇಲ್ಲಿ ಸ್ಟಾರ್ಟಿಂಗು 10 ಡಿಫ್ರೆನ್ಸು, 14 ಡಿಫ್ರೆನ್ಸು, 16 ಡಿಫ್ರೆನ್ಸು. ಸೊ ಈ ಹಂತದಲ್ಲಿ 10 ಡಿಫ್ರೆನ್ಸು. ಈ ಹಂತದಲ್ಲಿ ಏನಾಗ್ತದೆ, MP ರೇಖೆ ತುಂಬ ಪ್ರಮಾಣದಲ್ಲಿ ಹೈ ಪಾಯಿಂಟಲ್ಲಿ ಹೋಗುತ್ತೆ. ನೋಡಿ, ಸೊ ಇಲ್ಲಿ ನೋಡಿ, ಅದು ಆ ಸ್ಟೇಜನ್ನು ಇಲ್ಲಿ ತೋರಿಸ್ತೀನಿ. ಇಲ್ಲಿ ಹೈ ಸ್ಟೇಜಲ್ಲಿ ಹೋಗುತ್ತೆ. ಅದಾದಮೇಲೆ ಏನಾಗುತ್ತೆ, ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಹೈ ಸ್ಟೇಜಲ್ಲಿ ಹೋದಾದ್ಮೇಲೆ ನೋಡಿ ಇಲ್ಲಿ 10, 6, 1 ಏನಾಗುತ್ತೆ, ಇಳಿಮುಖ ದರದಲ್ಲಿ ಕಡಿಮೆ ಆಗ್ತಿದೆ. ಇಳಿಮುಖ ದರದಲ್ಲಿ ಏರಿಕೆ ಆಗ್ತಿದೆ, ಅದು ಬಟ್ ಕಡಿಮೆ ಆಗ್ತಿದೆ. ಸೊ ಏನಾಗಿದೆ, ಕಡಿಮೆ ಆಗ್ತಿದೆ. 10, 14, 16 ಈ ಸ್ಟೇಜು ಆಯಿತಾ. ಇಲ್ಲಿ ನೋಡಿ ಎಲ್ಲಿ ಇಂಟರ್ಸೆಕ್ಟ್ ಆಗ್ತವೆ ಅನ್ನೋದು. ಇಲ್ಲಿ 13 ಇದೆ, ಇಲ್ಲಿ 16 ಇದೆ. ಸೊ ಈಗಲೂ ಕೂಡ MP ಏನಾಗಿದೆ, APಗಿಂತ ಜಾಸ್ತಿ ಇದೆ. ಸೊ ನೆಕ್ಸ್ಟು 4ನೇ ಯೂನಿಟಲ್ಲಿ ನೋಡಿ, ಸೊ MP 10 ಇದೆ, ಸೊ AP 12.5 ಇದೆ. ಸೊ ಇವೆರಡರ ಮಧ್ಯ ಸ್ಟೇಜಲ್ಲಿ ಏನಾಗಿರುತ್ತೆ ಅಂದರೆ, ಇವೆರಡರ ಈ ಬಿಂದು ಮಧ್ಯ ಸ್ಟೇಜ್ ಏನಿದೆಯಲ್ಲ, ಇವೆರಡರ ಮಧ್ಯದ ಸ್ಟೇಜಲ್ಲಿ ಇವೆರಡು ಇಂಟರ್ಸೆಕ್ಟ್ ಆಗ್ತವೆ. ಯಾವುವು, MP ಮತ್ತು AP ರೇಖೆಗಳು ಎರಡೂ ಕೂಡ ಇಂಟರ್ಸೆಕ್ಟ್ ಆಗ್ತವೆ. ನೋಡಿ, ಇಲ್ಲಿ 10 ಇದೆ, ಇಲ್ಲಿ 12 ಇದೆ. ಸೊ ಇಲ್ಲಿ 16 ಇದೆ, ಇಲ್ಲಿ 13 ಇದೆ ಮೇಲ್ಗಡೆದಲ್ಲಿ. ಇದು 13, ಇದು 16, 13.33, 13.33. ಸೊ 16, 10, 12. ಇಲ್ಲೇನಾಗಿದೆ, ಇಲ್ಲಿ MP ಜಾಸ್ತಿ ಇದೆ, AP ಕಡಿಮೆ ಇದೆ MP ಗಿಂತ. ಇಲ್ಲೇನಾಗಿದೆ, ಸೊ MP ಕಡಿಮೆ ಆಗಿದೆ, AP MP ಗಿಂತ ಜಾಸ್ತಿ ಇದೆ. ಸೊ ಇವೆರಡರ ಮಧ್ಯದ ಪಾಯಿಂಟಲ್ಲಿ, ಅದು ಮಧ್ಯದ ಸ್ಟೇಜಲ್ಲಿ ಎರಡೂ ಇಂಟರ್ಸೆಕ್ಟ್ ಆಗ್ತವೆ. ಸೊ ಅದೇ P ಬಿಂದು. ಅದೇ ನಾನು ಲಾಸ್ಟ್ ಹಿಂದೆ ಗ್ರಾಫ್ ನೋಡಿ, ಇದೇ P ಬಿಂದು. ಸಾರಿ, ಅವೆರಡು ಮಧ್ಯದಲ್ಲಿ ಇಂಟರ್ಸೆಕ್ಟ್ ಆಗೋ ಪಾಯಿಂಟ್ ಯಾವುದು, P ಬಿಂದು ಆಗಿರ್ತದೆ. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಇಲ್ಲಿ 10 ಇವೆರಡರ ಮಧ್ಯೆ ಇಂಟರ್ಸೆಕ್ಟ್ ಆದಮೇಲೆ ಇದು 10 ಆಗಿದೆ, ಇದು 6 ಆಗಿದೆ, ಇದು 1 ಆಗಿದೆ. ಇಲ್ಲಿ ನೋಡಿ 12, 11, 9.5. ಅಂದರೆ ಸೊ MP ತುಂಬ ಪ್ರಮಾಣದಲ್ಲಿ ಕಡಿಮೆ ಇದೆ, ಆದರೆ ಬಟ್ APನೂ ಕಡಿಮೆ ಆಗಿದೆ. ಏನಾಗಿದೆ, MP ಗಿಂತ AP ಜಾಸ್ತಿ ಇದೆ. MP ಗಿಂತ AP ಜಾಸ್ತಿ ಇರತಕ್ಕಂಥ ನಾವಿಲ್ಲಿ ನೋಡ್ಬೋದು. ಸೊ ಹೀಗಾಗಿ ಈ ಗ್ರಾಫಲ್ಲೂ ಕೂಡ ನಾವು ಅದನ್ನು ನೋಡ್ಬೋದು. ನೋಡಿ ಇಲ್ಲಿ ಪಾಯಿಂಟಲ್ಲಿ, ಸೊ P ಪಾಯಿಂಟ್ ಆದಮೇಲೆ ಏನಾಗಿದೆ, AP ಡೌನ್ ಆಗಿದೆ, ಬಟ್ MPನೂ ಡೌನ್ ಆಗಿದೆ. ಆದರೆ MP ಡೌನ್ ಆಗಿರತಕ್ಕಂಥದ್ದು ಏನು ಸಿಚುವೇಶನ್ ಅಂದರೆ, APಗಿಂತ MP ಕಡಿಮೆ ಆಗಿದೆ. ಹಿಂದಿನ ನಾವು ಟೇಬಲಲ್ಲಿ ನೋಡಿದ್ವಿ, APಗಿಂತ MP ಏನಾಗಿರುತ್ತೆ, ಕಡಿಮೆ ಆಗಿರ್ತದೆ. ಸೊ ಇದು AP ಮತ್ತು MP TP ರೇಖೆಗಳನ್ನು ವಿವರಿಸ್ತಕ್ಕಂಥ ಗ್ರಾಫ್ ಆಯಿತಾ. ಓಕೆ, ಯಾರೆಲ್ಲ ನೋಡ್ತಿದ್ದಾರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ.